ನಮಸ್ಕಾರ ಎಲ್ಲರಿಗೂ. ಇವತ್ತು ಬೋಟ್ ನೆಕ್ ಬ್ಲೌಸ್ ಡಿಸೈನ್ ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಈಸಿ ಇರುತ್ತೆ, ಸಿಂಪಲ್ ಇರುತ್ತೆ. ಈ ಡಿಸೈನ್ ಬ್ಲೌಸಿಗೆ ಒಂದು ಹೊಸ ಲುಕ್ ಕೊಡುತ್ತಾ ಅಂತ ಅನ್ಬೋದು. ನೆಕ್ಸ್ಟ್ ಈ ಬ್ಲೌಸ್ ಡಿಸೈನ್ ನಿಮ್ಗೆ ಹೆಂಗ್ ಅನಿಸ್ತನದು ಕಮೆಂಟ್ ನಾಗ ಹಾಕ್ರಿ. ಇನ್ನ ನಿಮಗೆ ಯಾವ ತರ ಡಿಸೈನ್ ಬೇಕು ಅದನ್ನು ಕಮೆಂಟ್ ನೊಳಗೆ ಬರ್ದ ಹಾಕ್ರಿ. ಅದೇ ತರ ಡಿಸೈನ್ ಬ್ಲೌಸ್ ತರೋಕ ಪ್ರಯತ್ನ ಮಾಡ್ತೀನಿ. ಸರಿ ರೀ. ಇನ್ನ ಇಷ್ಟ ಆದ್ರ ಲೈಕ್ ಮಾಡ್ರಿ. ಅದಕ್ಕಿಂತ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸರಿ ರೀ, ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದ್ಲೇಕ ಬ್ಲೌಸಿನ ಬ್ಯಾಕ್ ಪಾರ್ಟ್ ತೋಳನು ವೈಡ್ 7.5 ಇಂಚು ಬೋಟ್ ನೆಕ್ ಟೈಪ್ ಸಿಸ್ಟಮ್ ಬರ್ತದೆ. ಬೋಟ್ ನೆಕ್ ಟೈಪ್ ಇನ್ನು ಡೀಪ್ 11 ಇಂಚ್ ತಗೊಳ್ಳೋನು. ಇದ ಏನೈತಲ್ಲ ಈಗ ಕ್ಯಾನ್ವಸ್ನಾಗ ನೆಕ್ ಮೊದ್ಲೇಕ ಕಟಿಂಗ್ ಮಾಡ್ಕೊಂಡ್ಬಿಡೋದು. ಮೊದ್ಲಿಕ್ಕೆ ಈ ತರ ಒಂದ್ ಗೆರೆ ಹಾಕೋರಿ. ನೆಕ್ಸ್ಟ್ 11 ಇಂಚ್ ಬೇಕಾಗೈತಲ್ಲ, 11 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕೋರಿ. ಹಾಕೊಂಡು ಇಲ್ಲೊಂದು ಲೈನ್ ಹೇಳ್ಕೋರಿ. ಇನ್ನ ವೈಡ್ 3.25 ಇಂಚ್ ತೆಗಿಯೋನು, ಅಂದ್ರೆ 7.5 ಆಗುತ್ತೆ. ಇನ್ನ ಇಲ್ಲಿಂದ 4 ಇಂಚು ಇಲ್ಲೊಂದು ಮಾರ್ಕ್ ಹಾಕೊಳ್ಳೋನು, ಇಲ್ಲೊಂದು ಲೈನ್ ಹೇಳ್ಕೊಳ್ಳೋನು. ಇದಾದ್ಮೇಲೆ ಇಲ್ಲಿ 3.25 ಏನ್ ಇಟ್ಟಿರ್ತೀವಲ್ಲ ಅದೇ 3.25 ಇಲ್ಲಿನೂ ಕೂಡ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಹಾಕೊಂಡು ಇದು ಕುಡಿಸಿ ಇನ್ನೊಂದು ಲೈನ್ ಹೇಳ್ಕೊಂಡ್ಬಿಡ್ರಿ. ಇದಾದ್ಮೇಲೆ ಇಲ್ಲಿ ರೌಂಡ್ ಮಾಡ್ಕೋರಿ. ಮೊದ್ಲು ಹೇಳಾಗತ್ತೀನಿ, ಇದು ಬೋಟ್ ನೆಕ್. ಮೇಲ್ಗಡೆ ಕೆಳಗಡೆ ಡಿಸೈನ್ ಬರುತ್ತೆ, ಅದು ಬೇರೆ ನೆಕ್ ಬರುತ್ತೆ. ತೋರಿಸ್ತೀನಿ. ಇಲ್ಲಿಂತ್ರ ಇಲ್ಲಿ ಒಂದ್ ಲೈನ್ ಹೇಳ್ಕೋರಿ. ಈ ತರ ಇಲ್ಲೊಂದ್ ಸ್ವಲ್ಪ ರೌಂಡ್ ಮಾಡ್ಕೋರಿ. ಆಮೇಲೆ ಇಲ್ಲಿಂತ್ರ ಇಲ್ಲಿ ಈ ತರ ರೌಂಡ್ ಮಾರ್ಕ್ ಹಾಕೋರಿ. ಆಯ್ತು. ಇನ್ನು ಇದಕ್ಕೆ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಇನ್ನ ಇದು ಎಷ್ಟಾಯ್ತಿದ್ದು ಇದು ಕೂಡ ಕಟ್ ಮಾಡ್ಬಿಡ್ರಿ. ಇದು ಈಗ ಕಟಿಂಗ್ ಆಯ್ತು. ಇದು ಶೇಪ್ ಈ ತರ ಬರ್ತಾ ನೋಡ್ರಿ. ಕ್ಯಾನ್ವಸ್ ಅಂತೂ ಫ್ರೆಶ್ ಮಾಡ್ಕೊಂಡು ಬಂದಾಯ್ತು. ಇನ್ನ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಕಟ್ ಮಾಡ್ಕೊಂಡ್ಬಿಡ್ರಿ. ಈ ತರ ಆಗೈತೆ ನೋಡ್ರಿ. ಇನ್ನ ಇದಕ್ಕೆ ಏನೈತಲ್ಲ ಈ ತರ ಫೋಲ್ಡ್ ಮಾಡ್ಕೊಂಡು ಇದು ಸೆಂಟರ್ ಪಾಯಿಂಟಿಗೆ ಒಂದ್ ಮಾರ್ಕ್ ಹಾಕೋರಿ. ಹಾಕೊಂಡು ಈ ತರ ಏನೈತಲ್ಲ
ಬೇಷಾಗಿ ಹೀರ್ಕೋರಿ ಇದು. ಹೀರ್ಕೊಂಡು ಇಲ್ಲಿ ಸೆಂಟರ್ ಕಟಿಂಗ್ ಮಾಡ್ಬಿಡ್ರಿ. ಇಲ್ಲಿ ಈ ತರ ಬ್ಲೌಸಿಂದ ಬ್ಯಾಕ್ ಪಾರ್ಟ್ ಏನೈತಲ್ಲ ತಗೊಳ್ಳೋದೀಗ. ಮತ್ತೆ ಈ ತರ ಕರೆಕ್ಟ್ ಇಟ್ಕೊಂಡ್ಬಿಡ್ರಿ. ಈ ತರ ಕರೆಕ್ಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊರಿ. ನಿಮ್ಗ ಗಾವ್ ಆಗ್ಲಿಕ್ಕಂದ್ರ ಬಾಲ್ ಪಿನ್ ಹಾಕೋರಿ ಇಲ್ಲಿ ಸುತ್ತರ್ದ. ಇಲ್ಲಿ ಪಾಯಿಂಟಿಗೆ ಏನೈತಲ್ಲ ಇಲ್ಲಿ ಸ್ವಲ್ಪ ನಿಂದ್ರಿಸಿ ಇಂಥದೊಂದು ದಾರ ತಗೋರಿ. ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಬರ್ಬೇಕಲ್ಲ. ಒಂದ್ 2 ಅಡಿ ದಾರ ತಗೊಂಡು ಇದು ನೆಕ್ ಬುಡಕ್ ಹಾಕಿ ಈ ತರ ಬೇಷನ್ ಚೆಕ್ಕೊಂಡು ಇದನ್ನ ಸ್ಟಿಚ್ ಮಾಡಿ ಇದನ್ನ ಈ ತರ ಒಳಸ್ಕೊಂಡ್ಬಿಡ್ಬೇಕು ಈ ದಾರಾನ. ಇನ್ನ ಇದು ಕರೆಕ್ಟ್ ಸೆಂಟರ್ ಏನೈತಿ ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕಾಗತ್ತ. ಇಲ್ಲಿ ಇದು ಕೂಡ ಕರೆಕ್ಟ್ ಆಗಿ ಬರ್ಬೇಕು. ಟಚ್ ಹಾಕಿರ್ತೀವಲ್ಲ ವೈಡ್ದು, ಇದಕ್ಕೂ ಕೂಡ ಪಾಯಿಂಟಿಗೆ ದಾರ ಹಾಕೊಂಡು ಪಾಯಿಂಟ್ ತಕ್ಕೋರಿ. ಅಂದ್ರನ ಪಾಯಿಂಟ್ ಕರೆಕ್ಟ್ ಬರೋದು. ದಾರ ಹಾಕ್ಲಿಕ್ರ ಪಾಯಿಂಟ್ ಕರೆಕ್ಟ್ ಬರಲ್ಲ. ಇನ್ನ ಇದು ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಕಟ್ ಮಾಡ್ಕೊಂಡು ತಕೊಂಡ್ಬಿಡ್ರಿ. ಇಲ್ಲಿ ಪಾಯಿಂಟ್ ಕಡೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋರಿ. ಇನ್ನ ಇವು ಕ್ಲೀನ್ ಆಗಿ ಕಟ್ ಮಾಡ್ಕೋರಿ. ಚಟ್ಕ ಹೊಡ್ಕೋರಿ ರೌಂಡ್ ರೌಂಡ್ ಇದ್ದಲ್ಲೇ. ಇನ್ನ ಇದು ರೌಂಡ್ ಇದ್ದಲ್ಲಿ ಪಾಯಿಂಟ್ ಯಾವ ತರ ಬರುತ್ತೆ ನೋಡ್ರಿ. ಈ ತರ ಕ್ಲೀನ್ ಆಗಿ ಪಾಯಿಂಟ್ ಬರುತ್ತೆ. ಹಕ್ಕ ದಾರ ಹಾಕೊಳ್ಳೋದು. ಇನ್ನ ಫ್ರಂಟ್ ಪಾರ್ಟ್ ತಗೊಳ್ಳೋದು. ತಗೊಂಡು ಈ ತರ ಏನೈತಲ್ಲ ಸ್ಟಿಚ್ ಮಾಡ್ಬೇಕಾಗತ್ತೆ. ಇನ್ನ ಒಂದು ಸ್ಟಿಚ್ ಆಯ್ತು, ಇನ್ನೊಂದು ಸ್ಟಿಚ್ ಮಾಡ್ಬೇಕು. ಈ ಪಾರ್ಟ್ ಏನೈತಲ್ಲ ಈ ತರ ಹಿಂಗ್ ಒಳಸ್ಕೋಬೇಕು. ಒಳಸ್ಕೊಂಡು ಸ್ಟಿಚ್ ಮಾಡ್ಬೇಕು. ಅದೇ ತರ ಇದು ಕೂಡ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ಬೇಕು. ಈಗ ನೋಡ್ರಿ ಫ್ರಂಟು ಈ ತರ ರೆಡಿ ಆಯ್ತು. ಇನ್ನ ಇದಕ್ಕ ಕಿನಾರ ಸ್ಟಿಚ್ ಮಾಡ್ಕೋಬೇಕು.
ಅಂದ್ರ ಫಿನಿಶಿಂಗ್ ಚಲೋ ಬರುತ್ತೆ. ಇಲ್ಲಿ ಇನ್ನೊಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ, ಅಂದ್ರೆ ಸ್ಟಿಪ್ ಆಗಿ ಬಂದಿರುತ್ತೆ. ಇನ್ನ ಇದು ಈ ತರ ಆಗೈತ್ ನೋಡ್ರಿ. ಇಲ್ಲಿ ಬೇಕಂದ್ರ ಲೇಸು ಹಚ್ಚಾಕ್ ಬರ್ತ, ಇವ್ರು ನನ್ಗ ಲೇಸ್ ಹಚ್ಚಕ್ ಕೇಳಿಲ್ಲ, ಅದಕ್ಕೇನೈತಿ ಇದಕ್ಕ ಲೇಸ್ ಹಚ್ಚಲ್ಲ. ಇಲ್ಲಿ ಲೇಸ್ನು ಹಚ್ಬೋದು. ಇನ್ನ ಇಲ್ಲಿ ಏನೈತಲ್ಲ ಕಸಿ ಬರ್ತ, ಅಂದ್ರೆ ಡೋರಿ ಡೋರಿ ಕಟ್ಟಾಕ್ ಬರ್ತ. ತೋರಿಸ್ತೀನಿ, ಒಂದ ನಿಮಿಷ. ಕೊನೆಯದಾಗಿ ಬ್ಲೌಸ್ ಫಿನಿಶಿಂಗ್ ಈ ತರ ಬರ್ತ ನೋಡ್ರಿ. ಇನ್ನು ನಿಮಗೆ ಯಾವ ತರ ಡಿಸೈನ್ ಬೇಕೋ ಅದನ್ನ ಹೇಳ್ರಿ, ನೆಕ್ಸ್ಟ್ ಆ ಡಿಸೈನ್ ಕೂಡ ರೆಡಿ ಮಾಡೋದು ತೋರಿಸ್ತೀನಿ. ಸರಿ ರೀ, ಥ್ಯಾಂಕ್ ಯು.